ಹೆಲೋ ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ವ್ಲಾಗ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇನ್ನು ಇವತ್ತಿನ ವ್ಲಾಗಲ್ಲಿ ನಾವು ನನ್ನ ಮಗನ ಜೊತೆ ಟೈಮ್ ಸಿಕ್ಕಿದಾಗ ಅಂದರೆ ಫ್ರೀ ಇದ್ದಾಗ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋದನ್ನ ವಿಡಿಯೋಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಈ ವ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಪಾಪು ಊರಲ್ಲಿ ಪ್ರಾಣಿಗಳ ಜೊತೆ ಪಕ್ಷಿಗಳ ಜೊತೆ ಇದ್ದಿದ್ದೆ ನೋಡಿಬಿಟ್ಟು ವಿಜಿ ಅನ್ನೋದ್ರು ಅಂದರೆ ಲವ್ ಬರ್ಡ್ಸ್ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಅಲ್ಲಿ ಅಕ್ವೇರಿಯಂ ಕೂಡ ಇತ್ತು. ಎಷ್ಟೊಂದು ಥರ ಗಿಳಿಗಳಾಗಲಿ ಪಾರಿವಾಳ ಆಗಲಿ ಲವ್ ಬರ್ಡ್ಸ್ಗಳಾಗಲಿ ಈ ಥರ ಎಲ್ಲ ಇದ್ವು. ನಾವು ಲವ್ ಬರ್ಡ್ಸ್ಗಳು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಲವ್ ಬರ್ಡ್ಸ್ಗಳನ್ನೇ ತೊಗೊಂಡ್ವಿ. ಇನ್ನು ಅಕ್ವೇರಿಯಂ ಕೂಡ ಇತ್ತು. ಸೊ ಇವಾಗೆಲ್ಲ ಮೇಂಟೈನ್ ಮಾಡೋದು ಕಷ್ಟ ಅಂತೇಳಿ ನಾನು ಅಕ್ವೇರಿಯಂ ಎಲ್ಲ ತೊಗೊಳಕ್ಕೆ ಹೋಗಿಲ್ಲ. ಲವ್ ಬರ್ಡ್ಸ್ಗಳನ್ನೇ ಜಾಸ್ತಿ ಇಷ್ಟಪಡ್ತಾ ಇದ್ದ ಪಾಪು. ಅಂದರೆ ಒಂದೆರಡು ಆಚೆ ಬಿಟ್ಟಿದ್ರು ಇಟ್ಕೊಳ್ಳೋಕ್ಕೆ ಅಂತ. ಅವನು ಅದ್ರ ಜೊತೆನೇ ಆಟ ಆಡ್ತಾ ಇದ್ದ. ಸೊ ನಾವು ಅದರಲ್ಲಿ ಒಂದೆರಡು ಲವ್ ಬರ್ಡ್ಸ್ಗಳನ್ನ ತೊಗೊಂಡ್ವಿ. ಇನ್ನು ಲವ್ ಬರ್ಡ್ಸ್ಗಳನ್ನ ತೊಗೊಂಡೋಗಕ್ಕೆ ರೆಡಿ ಮಾಡ್ತಾ ಇದ್ದಂಗೆ ಇಟ್ಕೊಂಡು ನಿಂತ್ಕೊಬಿಟ್ಟ ನಮಗೆ ತೊಗೊಂಡೋಗೋಕ್ಕೆ ಅಂತ ಅಂದ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ತೊಗೊಂಡು ಅಲ್ಲಿಂದ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಬಿಟ್ಟು ಜ್ಯೂಸ್ ಕುಡ್ಕೊಂಡು ಮನೆಗೆ ಬಂದ್ವಿ. ಸೊ ಮನೆಯಲ್ಲಿ ಮೊದಲೇ ಒಂದು ಪಂಜರ ಇತ್ತು. ಸೊ ಅದಕ್ಕೇ ಎರಡು ಲವ್ ಬರ್ಡ್ಸ್ಗಳನ್ನೂ ಬಿಟ್ವಿ. ಅದಕ್ಕೆ ಮೇವು ನೀರು ಎಲ್ಲನೂ ಅರೇಂಜ್ ಮಾಡಿಬಿಟ್ಟು ಅದಕ್ಕೊಂದು ಲೊಕೇಶನ್ನು ಮಾಡಿ ಬಿಟ್ವಿ. ನಿಜವಾಗ್ಲೂ ಒಂಥರ ಮನೆಗೆ ನ್ಯೂ ಗೆಸ್ಟ್ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗ್ತಾ ಇರುತ್ತೆ ಅದು ಸೌಂಡ್ ಎಲ್ಲನೂ ಕೇಳ್ತಾ ಇದ್ದಾಗ. ಇನ್ನು ಪಾಪು ಬೆಳಿಗ್ಗೆ ಇದ್ದಾಗ ಅವರಪ್ಪ ಏನಾದರೂ ದೀಪ ಹಚ್ಚಿದಾಗೆಲ್ಲ ಅವರಪ್ಪನ ಜೊತೆ ಎಲ್ಲ ಕೂತ್ಕೊಂಡು ಓಂ ಹೇಳೋದು ನಮಸ್ಕಾರ ಮಾಡೋದು ಎಲ್ಲ ಮಾಡ್ತಿರ್ತಾನೆ. ಸೊ ನಾವು ಹೇಗೆ ಮಕ್ಕಳು ಮುಂದೆ ಒಳ್ಳೇದು ಮಾಡ್ತೀವೋ ಅವರು ಅದೇ ಮಾಡ್ತಾರೆ. ಮಕ್ಕಳಿಗೆ ಇವಾಗ ಅನುಕರಣೆ ಮಾಡೋ ಏಜ್ ಆಗಿರುತ್ತೆ. ಸೊ ನಾವು ಎಷ್ಟು ಕೇರಿಂದ ಇದ್ರೂ ಒಳ್ಳೆಯದೇನೆ. ಇನ್ನು ಟೈಮ್ ಸಿಕ್ಕಿದಾಗ ಫ್ರೀ ಆದಾಗೆಲ್ಲ ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಅವನಿಗೂ ಸ್ವಲ್ಪ ಆಟ ಆಡಿದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳಿ ಸೊ ನಾವೇ ಜೊತೆಯಲ್ಲಿ ಇಬ್ಬರು ಇದ್ಕೊಂಡು ಆಟ ಆಡಿಸಿ ಅವನ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿ ಅವನಿಗೂ ಖುಷಿ ಪಡಿಸಿ ಅವನಿಗೂ ಮೆಂಟಲಿ ಫ್ರೀ ಮಾಡಿ ನಾವು ಮನೆಗೆ ಕರ್ಕೊಂಡು ಬರ್ತೀವಿ. ಸೊ ಅವಾಗವಾಗ ಈ ಥರ ಎಲ್ಲ ಮಾಡ್ತಾಯಿದ್ರೆ ಮಕ್ಕಳುಗಳಿಗೂ ಮೆಂಟಲ್ ಹೆಲ್ತ್ ಆಗಲಿ ಫಿಸಿಕಲಿ ಹೆಲ್ತ್ ಆಗಲಿ ಚೆನ್ನಾಗಿರುತ್ತೆ. ಸೊ ನಾನು ಅವರಪ್ಪನೂ ಕೂಡ ವೆಯ್ಟ್ ಮಾಡಲ್ಲ. ನನಗೆ ಅವನೊಬ್ಬನೇ ಇದ್ದಾಗ ಅವನ್ನ ಆದಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ ಬಿಡ್ತೀನಿ. ಆ್ಯಂಡ್ ನಾನು ಕೂಡ ಸ್ವಲ್ಪ ಹಾಗೆ ಹೊರಗಡೆ ಓಡಾಡಿಸ್ಕೊಂಡಿದ್ರು ಕರ್ಕೊಂಡು ಬಂದೇ ಬರ್ತೀನಿ. ಸೊ ಮಕ್ಕಳನ್ನ ಆ ಥರ ಬೆಳೆಸೋದ್ರಿಂದ ಅವರು ಆ್ಯಕ್ಟಿವ್ ಆಗಿರ್ತಾರೆ. ನಮಗೇನು ಪಾರ್ಕೆಲ್ಲ ಹತ್ರ ಇಲ್ಲ ಅಂದರೆ ವಿಜ್ಜಿ ಕರ್ಕೊಂಡು ಹೋದಾಗ ನಾವು ಡೆಫಿನೆಟ್ಲಿ ಹೋಗ್ತೀವಿ. ಇದ್ದಿದ್ದ ಟೈಮಲ್ಲೆಲ್ಲ ಇಲ್ಲಿ ಟೆಂಪಲ್ ಇದೆ ಅಲ್ಲಿಗೆಲ್ಲ ವಾಕೇಬಲ್ ಅಂಗಡಿಗೆ ಆಗಲಿ ಎಲ್ಲ ನಡ್ಕೊಂಡು ಹೋಗ್ತಾ ಇರ್ತೀವಿ ನಾನು ಪಾಪು ಇಬ್ಬರೂ. ಪಾರ್ಕಲ್ಲಿ 3 ಜನನೂ ಒಳ್ಳೆ ಟೈಮ್ ಪಾಸ್ ಮಾಡಿ ಮನೆಗೆ ಹೊರಡ್ವಿ. ಸೊ ಇದು ನನ್ನ ಇವತ್ತಿನ ವ್ಲಾಗ್ ಆಗಿರುತ್ತೆ. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.